ಒಂದು ಕಾಲೇಜ್ ಮುಂದೆ ನಿಂತ್ಕೊಂಡು ತಂದೆ ತಾಯಿ ಇಬ್ಬರು ಅವನ ಮಗನ್ನ ಆ ಕಾಲೇಜ್ಗೆ ಸೇರಿಸಬೇಕು ಅಂತ ಯೋಚನೆ ಮಾಡ್ತಾ ಅಲ್ಲಿ ಒಳಗಡೆಯಿಂದ ಬರ್ತಾ ಇರೋಂಥ ಸ್ಟೂಡೆಂಟ್ಸ್ನ ಕೇಳ್ತಾರೆ, ಈ ಕಾಲೇಜಲ್ಲಿ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಟೀಚ್ ಮಾಡ್ತಾರೆ, ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಒಂದು ಬ್ಯಾಚ್ ಇರುತ್ತೆ, ಆ ಬ್ಯಾಚಲ್ಲಿ ಒಬ್ಬ ಸ್ಟೂಡೆಂಟು ಇಲ್ಲಿರೋ ಫ್ಯಾಕಲ್ಟಿ ಎಲ್ಲ ಆಲ್ಮೋಸ್ಟ್ 10-20 ವರ್ಷದಿಂದ ಇಲ್ಲೇ ಇದ್ದಾರೆ, ಬಟ್ ಈಗಲೂ ಹಳೆ ಸ್ಕೂಟಲ್ಲೇ ಬರ್ತಾರೆ, ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅವ್ರು ಹೇಳೋದನ್ನು ಆ ಪೇರೆಂಟ್ಸ್ ಕೇಳಿ ಸೊ ಬೇರೆ ಕಾಲೇಜ್ ಯಾವ್ದಾದ್ರು ನೋಡೋಣ ಅಂತೇಳಿ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ. ಕ್ಲಾಸ್ ರೂಮಲ್ಲಿ ಗುರುಗಳು ಪ್ರತಿಯೊಂದು ಸ್ಟೂಡೆಂಟ್ಗೂ ಸಪ್ರೇಟಾಗಿ ಏನು ಪಾಠ ಮಾಡೋದಿಲ್ಲ, 100 ಜನ ಇದ್ದರೆ 100 ಜನಕ್ಕೂ ಮುಂದೆ ನಿಂತ್ಕೊಂಡು ಅವರೊಬ್ಬರೇ ಪಾಠ ಮಾಡ್ತಾರೆ. ಅದೇ ಕಾನ್ಸೆಪ್ಟ್ನ ಅದೇ ಟೈಮಲ್ಲಿ ಅದೇ ಕ್ಲಾಸ್ ರೂಮಲ್ಲಿ ಎಲ್ಲರಿಗೂ ಟೀಚ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಅಬ್ಸರ್ಪ್ಷನ್ ಪವರ್ ಬೇರೆ ಬೇರೆ ಥರ ಇರುತ್ತೆ. ಅವ್ರ ಪಾಠ ಕೇಳಿರೋವಂಥ ಸ್ಟೂಡೆಂಟೇ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರೋವಂಥವ್ರು ಡಿಸ್ಟಿಂಕ್ಷನ್ ಬರ್ಬೋದು. ಸೊ ಮತ್ತು ಕೆಲವೊಬ್ಬರು ಫಸ್ಟ್ ರ್ಯಾಂಕ್ ಬರ್ಬೋದು, ಇನ್ನು ಕೆಲವರು ಜಸ್ಟ್ ಪಾಸ್ ಆಗ್ಬೋದು, ಇನ್ನು ಕೆಲವರು ಫೇಲ್ ಆಗ್ಬೋದು. ಅದೇ ಮೇಷ್ಟು ಪಾಠ ಕೇಳಿ ಡಿಸ್ಟಿಂಕ್ಷನ್ ಬಂದಿರೋಂಥವ್ನು ಯಾವುದೋ ಒಂದು ದೊಡ್ಡ MNC ಕಂಪ್ನಿಯಲ್ಲಿ ಡೈರೆಕ್ಟ್ರು ಅಥವಾ CEO ಆಗಿ ಸೆಟ್ಲ್ ಆಗಿರ್ತಾನೆ. ಅದೇ ಮೇಷ್ಟು ಪಾಠ ಕೇಳಿರುವಂಥ ಸ್ಟೂಡೆಂಟ್ಸು ಫಸ್ಟ್ ರ್ಯಾಂಕ್ ಬಂದಿರೋಂಥವ್ರು ಯಾವುದೋ ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಪೊಸಿಷನಲ್ಲಿ ಸೆಟ್ ಆಗಿರ್ತಾರೆ. ಅದೇ ಮೇಷ್ಟು ಪಾಠ ಮಾಡಿರೋಂಥ ಸ್ಟೂಡೆಂಟ್ಸು ಜಸ್ಟ್ ಪಾಸ್ ಆಗಿರೋಂಥವ್ರು ಏನೋ ಒಂದು ಕಷ್ಟಪಟ್ಟು ಗೌರ್ಮೆಂಟ್ ಜಾಬ್ ತೊಗೊಂಡು ಲೈಫಲ್ಲಿ ಸೆಟ್ಲ್ ಆಗಿರ್ತಾರೆ. ಅದೇ ಮೇಷ್ಟು ಪಾಠ ಮಾಡಿರೋಂಥ ಸ್ಟೂಡೆಂಟ್ಸು ಲಾಸ್ಟ್ ಬೆಂಚರ್ಸ್ ಎಸ್ಪೆಷಲಿ ಫೇಲ್ ಆಗಿರೋಂಥವ್ರು MLA MPಗಳಾಗ್ಬಿಟ್ಟು ಪ್ರಪಂಚನೇ ರೂಲ್ ಮಾಡ್ತಾ ಇರ್ತಾರೆ. ನಾನು ಹೇಳೋದೇನು ಅಂತಂದರೆ ಎವ್ರಿ ಒನ್ ಹ್ಯಾವ್ ಈಕ್ವಲ್ ಆಪರ್ಚುನಿಟಿ, ಬಟ್ ಎವ್ರಿ ಒನ್ ಡೋಂಟ್ ಹ್ಯಾವ್ ಈಕ್ವಲ್ ಟ್ಯಾಲೆಂಟ್. ನಿಮ್ಮ ಒಳಗಡೆ ಫೈರ್ ಇಲ್ಲ ಅಂತಂದರೆ ಹೊರಗಡೆ ದುನಿಯಾದಲ್ಲಿರೋ ಫೈರ್ಗೆ ನೀವು ಬರ್ನ ಹೋಗ್ತೀರಾ.